ದಯಮಾಡಿ ದೃಷ್ಟಿ ಮಾಧ್ಯಮ ಅಚ್ಚು ಮಾಧ್ಯಮ ಸ್ನೇಹಿತರು absolute common sense. ಸಾಧ್ಯನೇ ಇಲ್ಲ. ಇದು ಮಾಡಿದರೆ ಇದಕ್ಕೆ ಮತ್ತೆ ನನ್ನ ಪತ್ರ ವ್ಯವಹಾರ ಇವತ್ತು ರೆಡಿ ಮಾಡಿದ್ದೇನೆ, ಪ್ರೈಮ್ ಮಿನಿಸ್ಟರ್ ಕಳಿಸ್ಕೊಡ್ತಾ ಇದ್ದೇನೆ. ಈ ಥರದ್ದು ಒಂದು ತಪ್ಪು ಭಾವನೆ ಅವರು DPR ಮಾಡಿದ್ದಾರೆ, ಅದನ್ನು ಕಳಿಸ್ಕೊಡುತ್ತೆ. ಈ 15.89 TMC ನಿನ್ನೆ ಪಾರ್ಲಿಮೆಂಟಲ್ಲಿ ಹೇಳಿದ್ದಾರೆ, ನೀವು ಮೆಟ್ಟೂರಲ್ಲೇ ತಗೊಳ್ತಿರೋ ಅಥವಾ ಮೆಟ್ಟೂರು ಭಾಗದಲ್ಲಿ ಬಿಡಗೊಂಡು ಹತ್ರ ಶಬ್ದ ಪ್ರಯೋಗ ಮಾಡಿದ್ದೇನೆ ನಾನು, ಅಥವಾ KRS ತಗೊಳ್ತಿರೋ, ಎಲ್ಲಿ ಈ ನೀರನ್ನ ಆ 15.89 TMCನ ಎಲ್ಲಿ ಕಾವೇರಿಗೆ ನೀವು ಲಿಂಕ್ ಮಾಡ್ತೀರಿ ದಯಮಾಡಿ ತಿಳಿಸಿ. ಇದು ತಮಿಳ್ರಿದ್ರು ಪಾರ್ಲಿಮೆಂಟಲ್ಲಿ, ಯಾರು ಮಾತಾಡಲಿಲ್ಲ, ಯಾರು ಇದಕ್ಕೆ ವಿರೋಧ ಮಾಡಲಿಲ್ಲ. ಇದರಲ್ಲಿ ಸತ್ಯಾಂಶ ಇದೆ. ಅದರಿಂದ ತಮಿಳು ಇದ್ರ ಬಗ್ಗೆ ಯಾರೋ ಮಾತಾಡಿ. ಇದು ಒಂದು ಭಾಗ. ಎರಡನೇದು, ಈಗ ಮಲಪ್ರಭಾಕ್ಕೆ ಏನು ಮಾಡಬೇಕು, ಗರುಡಪ್ರಭಾಕ್ಕೆ ಏನು ಮಾಡಬೇಕು, ಅದು 50 ವರ್ಷಕ್ಕೆ 2 ಸಾರಿ ತುಂಬಿದೆ ಮಲಪ್ರಭಾ, ಆ ಡ್ಯಾಮ್ ಕಟ್ಟಿ 50 ವರ್ಷದಲ್ಲಿ 2 ಸಾರಿ ತುಂಬಿದೆ. ಯಾಕೆ ಈ ಹಿಂಭಾಗದಿಂದ ಬ್ಯಾಕ್ ವಾಟರ್ ಅಂತೀವಲ್ಲ, ಅದನ್ನ ಲಿಫ್ಟ್ ಮಾಡಿ ಸುಮಾರು ಹತ್ರ ಫಿಗರ್ಸ್ ಇಲ್ಲ, ಈಗ 7-8 ಲಕ್ಷ ಎಕರೆ ನೀರಾವರಿ ಮಾಡುತ್ತೆ ಮಲಪ್ರಭಾದಿಂದ. ಬ್ಯಾಕ್ ವಾಟರ್ನ ಲಿಫ್ಟ್ ಮಾಡುತ್ತೇವೆ. ಈಗ ಎಲ್ಲರಿಗೂ ನೀರು 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 ಬಹಳ ಕಷ್ಟ ಇತ್ತು. ಬಾಂಬೆ ಕರ್ನಾಟಕದಲ್ಲಿ ನನಗೆ ಗೊತ್ತಿದೆ, ಬಾಳೆಕುಂದ್ರಿ ನಾನು ಎಲ್ಲ ಭಾಗ ಸುತ್ತಿದ್ದೇವೆ. ಅದೇ ಘಟಪ್ರಭಾದಲ್ಲಿ ಡ್ಯಾಮ್ ಪಕ್ಕದಲ್ಲೇ ಟನಲ್ ಹೊಡೆದು ಆ ಕಡೆಗೆ ನೀರು ತಗೊಂಡು ಹೋಗ್ತೀವಿ. ಟನಲ್ ಮಾಡೋದ್ರ ಬಗ್ಗೆನೇ ದೊಡ್ಡ ಚರ್ಚೆ. ಎಷ್ಟು ಮ್ಯಾಕ್ಸಿಮಮ್ ನೀರಾವರಿ ಮಾಡಬೇಕು, ಜನಕ್ಕೆ ನೀರು 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 ಆಸೆ. ಅವತ್ತಿನ ಕಾಲದಲ್ಲಿ ಮಳೆಗಾಲ ಚೆನ್ನಾಗಿತ್ತು. ನಾನು ಹೇಳೋದು, ನಾನು ನೀರಾವರಿ ಮಂತ್ರಿ ಆದ್ದು 83ರಲ್ಲಿ. ನೀವು ಲೆಕ್ಕ ಹಾಕಿ ಎಷ್ಟು ವರ್ಷ ಆಯ್ತು. ಆಗ ಒಳ್ಳೆ ಮಳೆಗಾಲ ಆಯ್ತು. ಈ ತರದ ಪ್ರಾಬ್ಲಮ್ ಇತ್ತಿಲ್ಲ. ಅವತ್ತು ಜನಗಳಿಗೆ ಜಮೀನಿಗೆ ನೀರು ಬೇಕು ಅನ್ನೋದು, ಆ ಭಾಗದಲ್ಲಿ ಬಹಳ ಕಷ್ಟ. ಗುಳೆ ಹೋಗೋರು ಬಾಳೆಕುಂದ್ರೆ ನನಗೆ ಗೈಡ್ ಮಾಡಿ ಈ ರೀತಿ ಮಾಡೋಣ ಮಾಡಿದ್ವಿ. ಈಗೇನಾಗಿದೆ, ಈಗ ಕ್ಲೈಮೆಟಿಕ್ ಆಸಿಲೇಷನ್, ಈ ಕಾರಣದಿಂದ ಆ ಭಾಗದಲ್ಲಿ ಕುಡಿಯೋಕೆ ನೀರಿಲ್ಲ. ಅದಕ್ಕೋಸ್ಕರ
ಮಹದಾಯಿಂದ ಈಗ 3.5 TMC ಹುಬ್ಳಿ ಧಾರವಾಡಕ್ಕೆ ಕುಡಿಯೋದಕ್ಕೆ ಅಂತೇಳಿ ಅಲಾಟ್ಮೆಂಟ್ ಆಗಿದೆ. ಕಳಸಾ ಬಂಡೂರಿಯಿಂದ 3.5 TMC ಮಲಪ್ರಭಾಕ್ಕೆ ನೀರನ್ನು ಬಿಡಬೇಕು ಅಂತೇಳಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಸರ್ಕಾರದಿಂದ. ಆದರೆ ಗೋವಾದವರು ಅಬ್ಜೆಕ್ಷನ್ ರೈಸ್ ಮಾಡಿದ್ದಾರೆ. ಅಲ್ಲಿ ಫಾರೆಸ್ಟ್ ಏರಿಯಾ ಎನ್ವೈರನ್ಮೆಂಟ್ ಪ್ರಾಬ್ಲಮ್ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಆಯ್ತು. ನಮ್ಮ ಸರ್ಕಾರದವರು ಇಲ್ಲ ನೀವು ಮಾಡಿಕೊಡ್ಬೇಕು ಅಂತ ನಮ್ಮ ಸರ್ಕಾರದವರು ಪ್ರತಿಯಾಗಿ ಅದಕ್ಕೆ ಪ್ರೊಟೆಕ್ಟ್ ಮಾಡಿ ಒಂದು ಲೆಟರ್ ಹಾಕಿದ್ದಾರೆ. ನಮ್ಮ ಮಧ್ಯೆ ಹೇಳಿದೆ ಇದ್ರಲ್ಲಿ ರಾಜಕೀಯ ಇಲ್ಲ ಅಂತ. ಈಗ ಪ್ರೈಮ್ ಮಿನಿಸ್ಟರ್ ನಿರ್ಣಯ ತಗೋಬೇಕು. ಪ್ರೈಮ್ ಮಿನಿಸ್ಟರ್ ನಿರ್ಣಯ ತಗೋತಾರೆ ಕೋರ್ಟಲ್ಲಿದ್ದಾಗ. ಕೋರ್ಟ್ ಡಿಸೈಡ್. ಅದು ಕೋರ್ಟ್ಗೆ ನಮ್ಮ ಲಾಯರ್ಗಳು ಅವ್ರ ಶಕ್ತಿ ಮೀರಿ ಹೋರಾಟ ಮಾಡುತ್ತೆ. ಅದರಿಂದ ಈ ವಿಷಯ ಈ ಹಂತದಲ್ಲಿ ಇದೆ. ಏಕೆಂದರೆ ಯಾರಾದರೂ ದೇವೇಗೌಡರು 15.89 TMC ಮಹದಾಯಿ ಕೊಡೋದನ್ನು ವಿರೋಧ ಮಾಡಿದ್ರು ಅಂತೇಳಿ ಭಾವನೆ ರಾಜಕೀಯ ಮಾಡಬಾರದು. ಅದೆಲ್ಲೋ ಹೋಗುತ್ತೆ.